ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಗುರೂಜಿ ಟೆಕ್ ಬ್ಲಾಗ್ಸ್ ಕನ್ನಡ. ನೀವು ನೋಡಾಕ್ತೀರಿ ಇತಿಹಾಸದ ಅತಿ ದೊಡ್ಡ ತೋಪು ಅಂತೇಳಿ ಇದನ್ನು ಕರೀತಾರೆ. ಈ ತೋಪನ್ನು ಇತಿಹಾಸ ನಿಮ್ಗೆ ಹೇಳಬೇಕಪ್ಪ ಅಂತಂದ್ರೆ ಸುಮಾರು 14ನೇ ಶತಮಾನದ ನಂತರದ್ದು ಅಂತ ಇದನ್ನು ಹೇಳ್ಬೋದು. ಇದನ್ನ ತಯಾರಿ ಅದರಿಂದ ಮಾಡಿರ್ತಾರಂತಂದ್ರೆ ಕಬ್ಬಿಣದಿಂದ ಮತ್ತು ಐರನ್, ಬ್ರಾನ್ಸ್, ಕಂಟಿ ಅಂಥೇಳಿ ಲೋಹದಿಂದ ಮಾಡಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ನೀವು. ಇದನ್ನು ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಸಿಡಿಮದ್ದುಗಳನ್ನು ಗನ್ ಪೌಡರ್ ಇದ್ರೊಳಗೆ ಹಾಕಿ ಕಲ್ಲಿನ ಅಥವಾ ಲೋಹದ ಗೋಲಗಳು ಅಂತೇಳಿ ಇರ್ತಾವ ರೌಂಡನ್ನು, ಅದರಿಂದ ಇದನ್ನು ಏನಪ್ಪ ಅಂತಂದ್ರೆ ಶತ್ರುಗಳಿಗೆ ಇದನ್ನು ಶೂಟ್ ಮಾಡೋಕೆ ಇದನ್ನು ಯೂಸ್ ಮಾಡ್ತಿದ್ರು ಕಾಲದಾಗ. ಇದು ನಾವು ಎಲ್ಲಿ ಬಂದೀವಪ್ಪ ಅಂತಂದ್ರೆ ತೋರ್ಗಲ್ಲಿನ 7 ಸುತ್ತಿನ ಕೋಟೆ ಮ್ಯಾಲೆ ನಾವು ಬಂದೀವಿ ಇವತ್ತು ಇದನ್ನು ನೋಡೋಕೆ, ಆಮೇಲೆ ನಿಮ್ಗೆ ತೋರ್ಸಕ್ಕೆ ಅಂಥೇಳಿ ಬಂದೀವಿ. ಇದನ್ನು ನೋಡ್ಬೋದು. ಇದು ಸುಮಾರು ಎಷ್ಟು ವರ್ಷಗಳಿಂದ ಇಲ್ಲೇ ಮ್ಯಾಲೆ ಬಿಸಿಲಾಗ ಆಮೇಲೆ ಮಳೆಯಾಗಿ ಬಿದ್ದೈತಿ. ಆದರೂ ಇದ್ರದ್ದು ಏನಪ್ಪ ಅಂತಂದ್ರೆ ಬ್ರಾನ್ಸ್ ಶೈನಿಂಗ್ ಇನ್ನೂ ಹೋಗಿಲ್ಲ ಮಳೆಯಾಗ ಅಂತ ಹೇಳ್ಬೋದು. ಇಲ್ಲೇನು ನೋಡತ್ತಿರಲ್ಲ ನೀವು ಈ ರಿಂಗ, ಇದನ್ನು ಎದಕ್ಕೆ ಯೂಸ್ ಮಾಡ್ತಿರಪ್ಪ ಅಂತಂದ್ರೆ ಮ್ಯಾಲೆ ಎತ್ಕೊಂಬರಕ್ಕೆ ಆನೆಗಳಿಂದ ಅಥವಾ ಸೈನಿಕರಿಂದ ಇದನ್ನು ಮ್ಯಾಲೆ ಇಲ್ಲಿ ತೊಗೊಂಬಂದ ಕೋಟೆ ಮೇಲೆ ಇಡಾಕ ಇದನ್ನು ಯೂಸ್ ಮಾಡ್ತಿದ್ರು. ಈ ಕಲ್ಲಿನ ಕೋಟೆ ಈಗೇನಪ್ಪ ಅಂತಂದ್ರೆ 7 ಸುತ್ತಿಂದು ಹೋಗಿ 5 ಸುತ್ತಿಂದು ಮಾತ್ರ ಉಳ್ಕೊಂಡೈತಿ. ಯಾಕಂದ್ರೆ ಅರ್ಧ ಇಲ್ಲಿ ನೋಡ್ಬೋದು ನೀವು, ಅದರೊಳಗೆ 2 ಸುತ್ತು ಕೋಟೆ ಏನೈತಲ್ಲ ಕಂಪ್ಲೀಟ್ಲಿ ನಾಶ ಆಗೈತಿ ಅಥವಾ ಬಿದ್ದು ಹೋಗೈತಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಒಳಗೆ ಗುಹೆ ಒಳಗೆ ನಿಮಗೆ ಇವತ್ತು ಕರ್ಕೊಂಡು ಹೊಂಟೀನಿ. ಇಲ್ಲಿ ಮ್ಯಾಲೆ ಹತ್ತಿ ಹೋದ್ರೆ ಅದನ್ನು ತೋಪನ್ನು ನೀವು ನೋಡ್ಬೋದು. ಈ ಗುಹೆ ಒಳಗಿಂದ ಹಾಸಿ ಹೋದ್ರೆ ಇಲ್ಲಿ ಮ್ಯಾಲೆ ಕೋಟೆ ಒಳಗೆ ಏನಪ್ಪ ಅಂತಂದ್ರೆ ತೋಪನ್ನು ಇಟ್ಟಿದ್ದಾರೆ. ಆ ಮ್ಯಾಲೆ ತೋಪನ್ನು ಯಾಕೆ ಇಡ್ತಿದ್ರು ಅಂತಂದ್ರೆ ದೂರಿಂದ ಬರುವಂಥ ಶತ್ರು ಸೈನ್ಯ ಏನಾದರೂ ಕಾಣಿಸಿತ್ತು ಅಂತಂದ್ರೆ ಈ ತೋಪಿನಿಂದ ಏನು ಸಿಡಿಮದ್ದುಗಳು ಅಥವಾ ಕೆಬ್ಬಣದ್ದು ಲೋಹಗಳು ಅಥವಾ ಕಲ್ಲಿನ ಗುಂಡನ್ನು ಇರ್ತಾವಲ್ಲ ಅದರಿಂದ ಏನು ಮಾಡ್ತಿದ್ರು ಅಂದ್ರೆ ಶೂಟನ್ನು ಮಾಡೋಕೆ, ಆಮೇಲೆ ದೂರದ ಮಟ್ಟ ಹೋಗಲಿ ಅಂಥೇಳಿ ಏನಪ್ಪ ಅಂತಂದ್ರೆ ಆನೆಗಳ ಸಹಾಯದಿಂದ ಅಥವಾ ಸೈನಿಕರ ಸಹಾಯದಿಂದ ಈ ಕೋಟೆ ಮೇಲೆ ಅದನ್ನು ತೊಗೊಂಡೋಗಿ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲೇ ರಿಂಗ್ ಕಾಣಿಸ್ತಾವಲ್ಲ, ಇಲ್ದ ಏನಪ್ಪ ಅಂದ್ರೆ ಆನೆಗೆ ಕಟ್ಟುವಂಥ ಒಂದು ಸ್ಥಳ ಅಂಥೇಳಿ ಹೇಳ್ತಾರೆ. ಇಲ್ಲಿ ಏನಪ್ಪ ಅಂತಂದ್ರೆ ಇದು ನೀವು ನೋಡತ್ತೀರಿ ಕಿಲಾ ತೊರಗಲಿನ ಕೋಟೆ ನೋಡ್ರಿ. ಕಂಪ್ಲೀಟ್ಲಿ ಇದೇನಪ್ಪ ಅಂದ್ರೆ ಒಂದು ಸುತ್ತು ಏನಾಗೈತಿ ಅದ್ರೊಳಗಿಂದ ಬಿದ್ದು ಹೋಗೈತೆ ಅಂತ ಹೇಳ್ಬೋದು. ಇಲ್ಲಿಂದ ನಾವು ಹೊರಗೆ ಬಂದರೆ ಡೈರೆಕ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಮಲಪ್ರಭಾ ನದಿ ನಿಮಗೆ ಕಾಣಿಸ್ತೈತಿ. ಇದು ಮಲಪ್ರಭಾ ನದಿಯ ದಂಡಿ ಮೇಲೆ ಐತಿ ಅಂತ ನೀವು ಹೇಳ್ಬೋದು. ಇದ ನೋಡ್ರಿ ಕಿಲಾ ತೊರಗಲದ ಕೋಟೆಯ ಒಂದು ಸಂದುಕ ಅಂತ ಹೇಳ್ಬೋದು. ಇಲ್ಲಿ ಮ್ಯಾಲೆ ನಮ್ಗೆ ಈ ಥರದ ಸಂದೂಕಗಳು ಕಾಣಿಸ್ತಾವ. ಯಾಕಪ್ಪ ಅಂತಂದ್ರೆ ಈ ಸಂದೂಕಗಳು ಆಗಿರ್ಬೋದು, ಇಲ್ಲಿ ಮ್ಯಾಲೆ ಏನದಾವ ಗವಿ ಟೈಪ್, ಅಲ್ಲಿ ಸೈನಿಕರು ಬಚ್ಚಿಟ್ಕೊಂಡು ಯಾರಾದರೂ ಶತ್ರು ಸೈನ್ಯ ದಾಳಿ ಮಾಡಿತ್ತಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಗುಂಡಿಟ್ಟು ಕೊಲ್ಲಾಕ ಅಥವಾ ಅವ್ರಿಗೆ ನಾಶನ ಮಾಡಾಕ ಅಂಥೇಳಿ ಈ ಕೋಟೆಯನ್ನು 7 ಸುತ್ತಿನ ಭದ್ರತೆಯನ್ನು ಇಟ್ಟಾರ. ಮತ್ತು ಈ ಏನು ಮಲಪ್ರಭಾ ನದಿ ಐತಲ್ಲ ಅದರಿಂದ ರಕ್ಷಣೆಯನ್ನು ಇಟ್ಕೊಂಡಾರ. ಈ ತೋಪಿನ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಇತ್ತು ಅಥವಾ ನೀವು ಈ ತೋಪನ್ನು ಎಲ್ಲೆಲ್ಲಿ ನೋಡಿದ್ದೀರಿ ಅಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟನ್ನು ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಯಾರು ಮೊಟ್ಟ ಮೊದಲಾಗಿ ಹೊಸದಾಗಿ ಬಂದಿರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಕಮೆಂಟನ್ನು ಮಾಡೋದು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಕನ್ನಡದೊಳಗೆ ಅಥವಾ ಯಾವ ಲ್ಯಾಂಗ್ವೇಜ್ ಲಿಪಿ ಐತಿ ಅಂತ ಇದು ನಮಗೆ ಗೊತ್ತಾಗ್ತಿಲ್ಲ. ಸೊ ನಿಮಗೆ ಏನಾದರೂ ಇದ್ರ ಬಗ್ಗೆ ಐಡಿಯಾ ಇತ್ತಂದ್ರೆ ಯಾವ ಲಿಪಿ ಅಂತ ಕಮೆಂಟನ್ನು ಮಾಡಿರಿ.